ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆರ್ ಕೆ ವ್ಲಾಗ್ಸ್ ಕನ್ನಡ. ಸೊ ನಾವಿವತ್ತು ರಿವ್ಯೂ ಮಾಡೋಕ್ಕೆ ಕೊಟ್ಟಿರೋದು ಬಂದು ಸುಜುಕಿ ಅವ್ರ ಕಡೆಯಿಂದ ಹೊಸದಾಗಿ ಲಾಂಚ್ ಆಗಿರೋ ಎಲೆಕ್ಟ್ರಿಕ್ ವೆಹಿಕಲು. ಲೇಟ್ ಆದರೂ ಪರವಾಗಿಲ್ಲ, ಲೇಟೆಸ್ಟಾಗಿ ಲಾಂಚ್ ಮಾಡಿದ್ದೀವಿ ಅಂತ ಸುಜುಕಿ ಅವರು ಆಕ್ಸಸ್ನ ಲಾಂಚ್ ಮಾಡಿದ್ದಾರೆ. ಸೊ ಇದ್ರ ಕಂಪ್ಲೀಟ್ನ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದ್ರದ್ದು ಬ್ಯಾಟ್ರಿ ಕೆಪಾಸಿಟಿ ಏನು, ಇದ್ರ ರೇಂಜ್ ಏನು, ಮತ್ತು ಇದ್ರ ವ್ಯಾರಂಟಿ, ಮತ್ತು ಇದರಲ್ಲಿ ಮೇಯ್ನು ಅಡ್ವಾಂಟೇಜ್ ಅಂದರೆ ಇದರ ವ್ಯಾರಂಟಿ ಕೊಟ್ಟಿದ್ದಾರೆ. ಬೆಲ್ಟ್ದಾಗಿರ್ಬೋದು ಮತ್ತು ಗಾಡಿ ವ್ಯಾರಂಟಿ ಇದೆಲ್ಲ ನಿಮಗೆ ತುಂಬ ಸಗದಾಗಿ ಕೊಟ್ಟಿದ್ದಾರೆ. ಅದೆಲ್ಲ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ತಿಳಿಸ್ಕೊಡೋಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ ಹೊಸ್ದಾಗಿ ಬಂದಿರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ. ಕ್ವಿಕ್ಕಾಗಿ ಅಪ್ಡೇಟ್ ಬೇಕು ಅಂತ ಹೇಳಿದ್ರೆ ಅಲ್ಲಿ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ವೀಕ್ಷಕರೇ, ನಾವಿವತ್ತು ಸುಜುಕಿಯ ಆಕ್ಸಸ್ನ ರಿವ್ಯೂ ಮಾಡೋಕ್ಕೆ ರಾಮನಗರದಲ್ಲಿರೋ ಶ್ರೀಕಾರ್ ಮೋಟರ್ಸ್ ಸುಜುಕಿ ಅವ್ರಿಗೆ ಶೋರೂಮ್ಗೆ ವಿಸಿಟ್ ಮಾಡಿದ್ದೀವಿ. ನೀವೇನಾದ್ರು ಸುಜುಕಿ ಆಕ್ಸಸ್ನ ನೋಡಬೇಕು ಇಲ್ಲ ಗಾಡಿ ಬುಕ್ ಮಾಡಬೇಕು ಅಂತ ಹೇಳಿದ್ರೆ ಶೋರೂಮ್ಗೆ ವಿಸಿಟ್ ಮಾಡಿ. ಅವ್ರ ಲೊಕೇಶನ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಸುಜುಕಿ ಆಕ್ಸಸ್ ನಿಮಗೆ ಬ್ಯಾಟ್ರಿ ಬಗ್ಗೆ ಹೇಳಿದ್ರೆ, ಬ್ಯಾಟ್ರಿ ನಿಮಗೆ 3.07 kW ಬ್ಯಾಟ್ರಿ ಕೊಟ್ಟಿದ್ದಾರೆ. ಅದಾದಮೇಲೆ ನಿಮಗೆ ಇದರಲ್ಲಿ ಇನ್ನೊಂದೇನೆಂದರೆ ಕ್ಲೈಮ್ ರೇಂಜ್, ಕಂಪ್ನಿ ಕಡೆಯಿಂದ ಕ್ಲೈಮ್ ರೇಂಜ್ ಬಂದು 95 km ಕ್ಲೈಮ್ ರೇಂಜ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಎಕ್ಸ್-ಶೋರೂಮ್ ಪ್ರೈಸ್ ಬಂದು ಆಕ್ಸಸ್ದು 1,91,400 ರೂಪೀಸ್ ಆಗುತ್ತೆ. ಸೊ ನೀವೇನನ್ನ ಗಾಡಿ ಬುಕ್ ಮಾಡಬೇಕು ಇಲ್ಲ ನೋಡಬೇಕು ಅಂತ ಹೇಳಿದ್ರೆ ನೀವು ಆರಾಮಾಗಿ ಶೋರೂಮ್ಗೆ ವಿಸಿಟ್ ಮಾಡ್ಬೋದು. ಮತ್ತು ಇದರಲ್ಲಿ ಇನ್ನೊಂದೇನೆಂದರೆ ನಿಮಗೆ ಲಿಥಿಯಂ ಅಯಾನ್ ಬ್ಯಾಟ್ರಿ ಬರೋಲ್ಲ, ಲಿಥಿಯಂ ಐರನ್ ಬ್ಯಾಟ್ರಿ ಬರುತ್ತೆ. ಸೊ ಅದೇನಾಗುತ್ತೆ, ಲಿಥಿಯಂ ಅಯಾನ್ಗೂ ಮತ್ತು ಐರನ್ಗೂ ಸ್ವಲ್ಪ ನಿಮಗೆ ಪರ್ಫಾರ್ಮೆನ್ಸಲ್ಲಿ ತುಂಬ ಇದಾಗುತ್ತೆ. ಯಾವಾಗ ಅಂದರೆ ನಿಮಗೆ ತುಂಬ ಸನ್ನಿ ಇದ್ದಾಗ, ಸೊ ಅಂದರೆ ತುಂಬ ಬಿಸಿಲಿದ್ದಾಗ ನಿಮ್ಗೆ ಏನಾಗುತ್ತೆ, ಪರ್ಫಾರ್ಮೆನ್ಸು ಲಿಥಿಯಂ ಅಯಾನ್ಗೆ ಕಂಪೇರ್ ಮಾಡಿದ್ರೆ ಐರನಲ್ಲಿ ತುಂಬ ಚೆನ್ನಾಗಿ ಕೊಡುತ್ತೆ ಅಂತ ಹೇಳ್ಬೋದು. ಸೊ ಇನ್ನು ಲುಕ್ಸ್ ಬಗ್ಗೆ ಹೇಳಿದ್ರೆ ನಿಮಗೆ ಗಾಡಿ ನೋಡ್ತಾ ಇರ್ಬೋದು, ನಿಮಗೆ ಯಾವ ರೀತಿ ತುಂಬ ಒಂದು ಡೀಸೆಂಟಾಗಿ ಲುಕ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಫ್ರಂಟಲ್ಲಿ ಹೆಡ್ಲ್ಯಾಂಪು LED ಹೆಡ್ಲ್ಯಾಂಪ್ ಬರುತ್ತೆ. ಹಾಗೆ DRLs ನೋಡ್ತಾ ಇರ್ಬೋದು, ನಿಮಗೆ DRLs ಒಂಥರ ಯೂನೀಕಾಗಿ ಸ್ಟ್ರೈಟಾಗಿ ಕೊಟ್ಟಿದ್ದಾರೆ. ಸೊ ಹಾಗೆ ನಿಮಗೆ ಸರೌಂಡಿಂಗ್ಸಲ್ಲಿ ಒಂದಷ್ಟು ಗ್ರೇ ಕಲರ್ ಟಚ್ಚು, ಹಾಗೆ ಬಾಡಿ ಕಲರ್ ಪೇಂಟೆಡ್ ಫಿನಿಶ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಫ್ರಂಟಲ್ಲೂ ಅಷ್ಟೇ ನಿಮಗೆ ಯಾವ ರೀತಿ ಇದೆ ಅಂತ. ಹಾಗೆ ನಿಮಗೆ LED ಇಂಡಿಕೇಟರ್ಸ್ ಕೂಡ ಬರುತ್ತೆ. ಇದು ನಿಮಗೆ ಸುಜುಕಿ ಲೋಗೋ ಕೂಡ ಕೊಟ್ಟಿದ್ದಾರೆ. ಹಾಗೆ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಕೂಡ ನಿಮ್ಗೆ ಇಲ್ಲೇ ಬರುತ್ತೆ. ಇನ್ನು ನಿಮಗೆ ಫ್ರಂಟಲ್ಲಿ ನೋಡಿದ್ರೆ ನಿಮಗೆ ಡಿಸ್ಕ್ ಕೊಟ್ಟಿದ್ದಾರೆ. ಸೊ ಫ್ರಂಟಲ್ಲಿ ನಿಮಗೆ ಡಿಸ್ಕ್ ಬರುತ್ತೆ. ಹಾಗೆ ಟೈರ್ ಸೈಜ್ ಬರೋದ್ರೆ ನಿಮಗೆ 90/90 ಸೆಕ್ಷನ್ ಬರುತ್ತೆ. 12 ಇಂಚ್ ಅಲಾಯ್ ಕೊಟ್ಟಿದ್ದಾರೆ. ಸೊ ಹಾಗೆ ನಿಮಗೆ ಸೈಡ್ ವ್ಯೂ ನೋಡಿದ್ರೆ, ಸೊ ಸೈಡ್ ವ್ಯೂ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಸೊ ಒಂದು ತುಂಬ ಸಗದಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನಿಮ್ಮ ಸೈಡಲ್ಲೂ ರಿಫ್ಲೆಕ್ಟ್ರ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ರಿಫ್ಲೆಕ್ಟ್ರ್ ಯಾವ ರೀತಿ ಇದೆ ಅಂತ. ಹಾಗೆ ನಿಮಗೆ ಸಿಟ್ಟಿಂಗ್ ಪೋಸ್ಚರ್ ಅಷ್ಟೇ ನೋಡ್ತಾ ಇರ್ಬೋದು, ಸಿಟ್ಟಿಂಗ್ ಪೋಸ್ಚರ್ ಮತ್ತು ನೀ ರೂಮ್ ಅಷ್ಟೇ. ಸೊ ಡೀಸೆಂಟು, ತುಂಬ ಏನು ಕಂಜೆಸ್ಟ್ ಆಗಿ ಬರೋದಿಲ್ಲ. ನಿಮ್ಗೆ ಆರಾಮಾಗಿ ಕುತ್ಕೊಂಡು ಡ್ರೈವ್ ಮಾಡೋಕ್ಕೆ ತುಂಬ ಸೂಟೇಬಲ್ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ರೈಡಿಂಗು ಅಷ್ಟೇ. ಹಾಗೆ ನಿಮಗೆ ಸೀಟ್ಸು ನೋಡ್ತಾ ಇರ್ಬೋದು, ಸೀಟ್ ಅಂತೂ ತುಂಬ ವೈಡಾಗಿ ಬರುತ್ತೆ, ತುಂಬ ಸಗದಾಗಿ ಕೊಟ್ಟಿದ್ದಾರೆ. ಫ್ರಂಟಲ್ಲೂ ತುಂಬ ಸಗದಾಗಿ ಬರುತ್ತೆ ನೋಡಿ, ವೈಡ್. ಯಾವ ರೀತಿ ನೀವೇನ ಕುತ್ಕೊಂಡು ಆರಾಮಾಗಿ ಡ್ರೈವ್ ಮಾಡ್ಕೊಂಡು ಹೋಗೋದು, ತುಂಬ ಏನು ಹಿಂಸೆ ಅನಿಸೋದಿಲ್ಲ. ಹಾಗೆ ನಿಮಗೆ ಬ್ಯಾಕ್ ಸೈಡಲ್ಲಿ ಕುತ್ಕೊಳ್ಳೋರ್ಗೂ ತುಂಬ ಸಕ್ಕದೇನು ಡಿಸ್ಕಸ್ ಅನಿಸೋದಿಲ್ಲ, ಕಂಫರ್ಟಾಗಿ ಬರುತ್ತೆ. ಹಾಗೆ ನಿಮಗೆ ಗ್ರ್ಯಾಬ್ ಹ್ಯಾಂಡ್ಲು ಕೂಡ ಕೊಟ್ಟಿದ್ದಾರೆ ರಿಯಲ್ ಕುತ್ಕೊಳ್ಳೋರಿಗೆ. ಹಾಗೆ ಈ ಸೈಡ್ ಪ್ರೊಫೈಲ್ ನೋಡಿದ್ರೆ ನಿಮಗೆ ಆಕ್ಸಸ್ ಅನ್ನೋ ಬ್ಯಾಡ್ಜಿಂಗ್ ಕೂಡ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಆಕ್ಸಸ್ ಬ್ಯಾಡ್ಜಿಂಗ್ ಬರುತ್ತೆ. ಹಾಗೆ ನಿಮಗೆ ಒಂದು ಫುಟ್ ರೆಸ್ಟ್ ಕೂಡ ಕೊಟ್ಟಿದ್ದಾರೆ. ಇನ್ನು ನಿಮಗೆ ಏನಾಗುತ್ತೆ ಅಂದರೆ ನೋಡ್ತಾ ಇರ್ಬೋದು ಮೋಟಾರ್ದು, ಮತ್ತು ಇದು ಸಿಂಗಲ್ ಸೈಡ್ ಸ್ವಿಂಗ್ ಆರ್ಮ್ ಬರುತ್ತೆ. ಸೊ ಇದರಲ್ಲಿ ಬೆಲ್ಟ್ ಬರುತ್ತೆ. ಇದರಲ್ಲಿ ಇವ್ರದ್ದು ಏನಂದರೆ ಫಸ್ಟಿನ ಸೆಗ್ಮೆಂಟ್ ಥರ ಆ ಬೆಲ್ಟ್ಗೆ ಏನಾಗುತ್ತೆ ಅಂದರೆ ನಿಮಗೆ 7 years ವ್ಯಾರಂಟಿ ಕೊಟ್ಟಿದ್ದಾರೆ. ಸೊ ಕಂಪ್ನಿ ಕಡೆಯಿಂದ 7 years ವಾರಂಟಿ ಬರುತ್ತೆ. ಸೊ ಇದೇನಾಗುತ್ತೆ ಅಂದರೆ ನಿಮಗೆ ಬೆಲ್ಟು ಮೋಟರ್ಗೆ ಕನೆಕ್ಟ್ ಆಗಿರುತ್ತೆ. ಹಾಗೆ ಬ್ಯಾಟ್ರಿ ಬಂದು ನಿಮಗೆ ಇಲ್ಲಿ ಪ್ಲೇಸ್ಮೆಂಟ್ ಆಗಿರುತ್ತೆ. ಸೊ ಬ್ಯಾಟ್ರಿ ಬಂದು ನಿಮ್ಗೆ ಇಲ್ಲಿ ಪ್ಲೇಸ್ಮೆಂಟ್ ಆಗಿರೋದ್ರಿಂದ ಸೊ ಬೆಲ್ಟ್ ಕನೆಕ್ಟ್ ಆಗಿ ನಿಮಗೆ ವೀಲ್ಗೆ ಅಟ್ಯಾಚ್ ಆಗಿರುತ್ತೆ. ಮತ್ತು ನಿಮ್ಗೆ ಬೆಲ್ಟ್ಗೆ ನಿಮಗೆ 7 years ವಾರಂಟಿ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ರಿಯರಲ್ಲೂ ನೋಡ್ತಾ ಇರ್ಬೋದು ಸಿಂಗಲ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಟೈರ್ ಸೈಜ್ ಬರೋದ್ರೆ ರಿಯರಲ್ಲಿ 100/80 ಬರುತ್ತೆ, ಮತ್ತು 12 ಇಂಚೇ ಬರುತ್ತೆ ರಿಯರಲ್ಲಿ ಕೂಡ. ಹಾಗೆ ನಿಮಗೆ ರಿಯರಲ್ಲಿ ಡ್ರಮ್ ಬ್ರೇಕ್ ಬರುತ್ತೆ. ಇನ್ನು ರಿಯರ್ ನೋಡ್ತಾ ಇರ್ಬೋದು, ನಿಮಗೆ ರಿಯರ್ ಲುಕ್ಕಲ್ಲಿ ನಿಮಗೆ LED ಟೈಲ್ ಲ್ಯಾಂಪ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮಗೆ LED ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ. ಹಾಗೆ LED ಇಂಡಿಕೇಟರ್ ಕೂಡ ಬರುತ್ತೆ. ಹಾಗೆ ಮಡ್ಗಾರ್ಡ್ ಪ್ಲೇಸ್ಮೆಂಟ್ ಕೂಡ ಇಲ್ಲೇ ಆಗಿದೆ. ಹಾಗೆ ನಂಬರ್ ಪ್ಲೇಟ್ ನೀವು ಕೂಡ ಇಲ್ಲೇ ಫಿಟ್ ಮಾಡ್ಕೋಬೋದು. ಇನ್ನು ರಿಯರಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಸುಜುಕಿ ಅನ್ನೋದು ಬ್ಯಾಡ್ಜಿಂಗ್ ಕೂಡ ಬರುತ್ತೆ. ಹಾಗೆ ಇಲ್ಲೊಂದಷ್ಟು ನಿಮಗೆ ಗ್ರೇ ಕಲರ್ ಟಚ್ ಕೊಟ್ಟಿದ್ದಾರೆ. ಸೊ ಇನ್ನು ನೋಡ್ತಾ ಇರ್ಬೋದು ನಿಮಗೆ ಡಿಕ್ಕಿ ಓಪನ್ ಮಾಡಿದಾಗ ತುಂಬ ಜನಕ್ಕೆ ಕಷ್ಟ ಆಗೋದೇನೆಂದರೆ ಇದನ್ನು ಎತ್ತಿ ಈ ಥರ ಹಿಡ್ಕೋಬೇಕು, ಇಲ್ಲ ಏನಾರು ಇಟ್ಟಾಗ ನೀವು ಈ ಥರ ಕಷ್ಟಪಡಬೇಕಾಗತ್ತೆ. ಬಟ್ ಸುಜುಕಿಲಿ ಅದೊಂದು ಸಕ್ಕದಾಗಿ ಇದು ಮಾಡಿದ್ದಾರೆ. ಅಂದರೆ ನಿಮ್ಗೆ ಎತ್ತಿದ ತಕ್ಷಣ ಇದು ಓಲ್ಡ್ ಆಗುತ್ತೆ. ಸೊ ಓಲ್ಡ್ ಆಗಿದಾಗ ಏನಾಗುತ್ತೆ, ನಿಮಗೆ ಆಟೋಮೆಟಿಕಾಗಿ ನೀವೇನಾರು ಇಟ್ಕೊಳ್ಳೋಕ್ಕೆ ತುಂಬ ಸಖತ್ತಾಗಿ ಬರುತ್ತೆ. ಹಾಗೆ ನಿಮಗೆ ಇಲ್ಲಿ 70 liters ಆಫ್ ಬೂಟ್ ಸ್ಪೇಸ್ ಕೊಟ್ಟಿದ್ದಾರೆ. ನಿಮಗೊಂದು ಫುಲ್ ಫೇಸ್ ಹೆಲ್ಮೆಟ್ ಇಡೋಕ್ಕಾಗೋದಿಲ್ಲ, ಬಟ್ ಒಂದು ಹಾಫ್ ಫೇಸ್ ಹೆಲ್ಮೆಟ್ ಇಡ್ಬೋದು. ಮತ್ತು ನಿಮಗೆ ಮೇಜರಾಗಿ ಕೀದೊಂದು ಏನಂದರೆ ನಿಮಗೆ ಸೊ ನೋಡ್ತಾ ಇರ್ಬೋದು ನಿಮಗೆ ಇದೊಂಥರ ಸೆನ್ಸರ್ ಕೀ ಥರ ಬರುತ್ತೆ. ಸೊ ಕಾರಲ್ಲಿ ನೋಡಿದ್ದೀರಾ ನಮ್ಗೆ ಸೆನ್ಸರು, ಬಟ್ ನಿಮ್ಮ ಬೈಕಲ್ಲಿ ನೋಡಿದ್ದೀರಾ. ಸೊ ಈ ಕೀನ ನೀವು ಏನು ಬೈಕ್ ರೇಂಜಲ್ಲಿ ಇಟ್ಟರೆ ನೀವು ಆರಾಮಾಗಿ ಗಾಡಿನ ಯೂಸ್ ಮಾಡ್ಕೋಬೋದು. ಸೊ ನೋಡಿ ಕೀನ ಆರಾಮಾಗಿ ಬೂಟಲ್ಲಿ ಇಟ್ಬಿಟ್ಟು
ನೀವು ಕ್ಲೋಸ್ ಮಾಡಬೇಕು ಅಂದರೆ ಇದನ್ನು ಈ ರೀತಿ ಕ್ಲೋಸ್ ಮಾಡ್ಬೋದು. ಹಾಗೆ ನೀವು ಇಲ್ಲಿ ಇದೊಂದು ಜಸ್ಟ್ ಕೊಟ್ಟಿರ್ತಾರೆ, ನಿಮಗೆ ಜೋಬಲ್ಲಿ ಹಿಡಿದು ಸಾಕು ಕೀ. ಸೊ ನೋಡ್ತಾ ಇರ್ಬೋದು, ನಿಮಗೆ ಇಲ್ಲಿ ಆನ್ ಮಾಡಿದ ತಕ್ಷಣ ಪುಷ್ ಮಾಡಿ ಆನ್ ಮಾಡಬೇಕು. ಸೊ ಆನ್ ಮಾಡಿದ ತಕ್ಷಣ ಏನಾಗುತ್ತೆ, ಆರಾಮಾಗಿ ಆನ್ ಆಗುತ್ತೆ ಗಾಡಿ. ಹಾಗೆ ನಿಮಗೆ ಇದನ್ನು ಪುಷ್ ಮಾಡಿ ಓಪನ್ ಮಾಡಿದ ತಕ್ಷಣ ಏನಾಗುತ್ತೆ, ಈ ಚಾರ್ಜಿಂಗ್ ಪೋರ್ಟ್ ಏನು ಬರುತ್ತಲ್ಲ, ಸೊ ಅದು ಓಪನ್ ಆಗುತ್ತೆ. ಸೊ ನಿಮಗೆ ಮತ್ತೆ ಆನ್ ಮಾಡಿದ ತಕ್ಷಣ ಆನ್ ಆಗುತ್ತೆ. ಹಾಗೆ ಸೀಟು ಓಪನ್ ಮಾಡಬೇಕು ಅಂದರೆ ನಿಮಗೆ ರಿವರ್ಸಲ್ಲಿ ಈ ಥರ ಓಪನ್ ಮಾಡಬೇಕು. ಸೊ ಆವಾಗ ನಿಮಗೆ ಸೀಟು ಓಪನ್ ಆಗುತ್ತೆ. ಈ ಥರ ರಿವರ್ಸ್ ಓಪನ್ ಮಾಡಿದ್ರೆ ಸೀಟ್ ಓಪನ್ ಆಗುತ್ತೆ, ರೈಟ್ ಸೈಡ್ಗೆ ಓಪನ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ. ಹಾಗೆ ನಿಮಗೆ TFT ಸ್ಕ್ರೀನಲ್ಲಿ ನೋಡೋದಾದರೆ, ಸೊ ಇದರಲ್ಲಿ ಬಂದು ನಿಮಗೆ 4.2 ಇಂಚ್ ಕಲರ್ಸ್ TFT ಸ್ಕ್ರೀನ್ ಬರುತ್ತೆ. ಸೊ ಇದು ಚಾರ್ಜಿಂಗ್ದು ಮತ್ತು ಕೀದು ಸೆನ್ಸರ್ದು ಆಪ್ಷನ್ಸ್ ಕೊಟ್ಟಿದ್ದಾರೆ ಇಲ್ಲಿ, ಬಟನ್ಸು. ಹಾಗೆ ನಿಮಗೆ ಪುಷ್ ಬಟನ್ ಸ್ಟಾರ್ಟ್ಸ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಇದರಲ್ಲಿ ನಿಮಗೆ ಬ್ಯಾಟ್ರಿ ಎಷ್ಟು ಪರ್ಸೆಂಟೇಜ್ ಇದೆ ಮತ್ತು ಏನು ಕ್ಲೇಮ್ ರೇಂಜು ತೋರಿಸ್ತದೆಲ್ಲ ಅದು, ಮತ್ತು ಟ್ರಿಪ್ಪು ಮತ್ತು ರೈಡಿಂಗ್ ಮೋಡ್ಸಲ್ಲಿ ನಿಮಗೆ 3 ಟೈಪ್ಸ್ ಆಫ್ ರೈಡಿಂಗ್ ಮೋಡ್ಸ್ ಬರುತ್ತೆ. ಒಂದು ಈಕೋ, ರೈಡ್ ಎ, ಮತ್ತು ನಿಮಗೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ರೈಡ್ ಬಿಗೆ ಸ್ವಿಚ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ನಿಮ್ಗೆ ಯಾವ ರೀತಿ 3 ಟೈಪ್ಸ್ ಆಫ್ ಡ್ರೈವಿಂಗ್ ಮೋಡ್ಸ್ ಕೊಟ್ಟಿದ್ದಾರೆ. ಹಾಗೆ ಇಂಡಿಕೇಟರ್ಸ್ದು ಪ್ಲೇಸ್ಮೆಂಟ್ ಎಲ್ಲ ಇದೆ. ಹಾಗೆ ಸ್ವಿಚಸ್ ಕೂಡ ನೋಡ್ತಾ ಇರ್ಬೋದು. ನಿಮಗೆ ರೈಟ್ ಸೈಡಲ್ಲಿ ಬಂದು ನಿಮಗೆ ಕಿಲ್ ಸ್ವಿಚ್ಚು ಮತ್ತು ಸ್ಟಾರ್ಟ್ ಸ್ವಿಚ್ ಬರುತ್ತೆ. ಹಾಗೆ ನಿಮ್ಗೆ ಇನ್ನೊಂದು ಏನಾಗುತ್ತೆ ಅಂದರೆ ಇದರಲ್ಲಿ ರಿವರ್ಸ್ ಸ್ವಿಚ್ ಕೂಡ ಕೊಟ್ಟಿದ್ದಾರೆ. ಸೊ ರಿವರ್ಸ್ ಸ್ವಿಚ್ನ ನೀವು ಸ್ಟಾರ್ಟ್ ಮಾಡಿದ ತಕ್ಷಣ ಏನಾಗುತ್ತೆ, ಇದು ರಿವರ್ಸ್ ಸ್ವಿಚ್ ಹಾಕಿದ ತಕ್ಷಣ, ಸೊ ನೋಡ್ತಾ ಇರ್ಬೋದು, ರಿವರ್ಸ್ ಸ್ವಿಚ್ಚು ನೀವು ಆನ್ ಮಾಡಿದ ತಕ್ಷಣ ಏನಾಗುತ್ತೆ, ರಿವರ್ಸು ನೀವು ಎಕ್ಸಲೇಟ್ರನ್ನ ರಿವರ್ಸ್ ತಿರುಗಿಸಿದ್ರೆ ಅದು ರಿಟರ್ನ್ ರಿವರ್ಸ್ ಬರುತ್ತೆ. ಹಾಗೆ ನಿಮಗೆ ಅದರ್ ಸ್ವಿಚ್ ಕೂಡ ಬರುತ್ತೆ. ಹಾಗೆ ರೈಡಿಂಗ್ ಮೋಡ್ ಚೇಂಜ್ ಸ್ವಿಚ್ ಕೂಡ ಬರುತ್ತೆ ಇಲ್ಲಿ. ಸೊ ಲೆಫ್ಟ್ ಸೈಡಲ್ಲಿ ನೋಡಿದ್ರೆ ನಿಮಗೆ ಹೈ ಬೀಮು ಮತ್ತು ಲೋ ಬೀಮು ಮತ್ತು ಪಾಸ್ ಸ್ವಿಚ್ ಕೂಡ ನಿಮಗೆ ಇಲ್ಲೇ ಕೊಟ್ಟಿದ್ದಾರೆ. ಹಾಗೆ ಇಂಡಿಕೇಟರ್ ಸ್ವಿಚ್ಚು ಮತ್ತು ಹಾರನ್ ಸ್ವಿಚ್ ಎಲ್ಲ ನಿಮಗೆ ಇಲ್ಲೇ ಬರುತ್ತೆ. ನಿಮಗೆ ಇದರಲ್ಲಿ ಚಾರ್ಜಿಂಗ್ ಪೋರ್ಟ್ ಬರುತ್ತೆ. ಸೊ ಟೈಪ್ ಎ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲೊಂದು ಕೀ ಕೊಟ್ಟಿದ್ದಾರೆ. ಕೀ ಕೊಟ್ಟಿರೋದೇನೆಂದರೆ ನಿಮಗೆ ಬೂಟ್ ಓಪನ್ಗೆ ಮತ್ತು ಇಲ್ಲೊಂದಷ್ಟು ಸ್ಪೇಸ್ ಇಡೋಕ್ಕೆ, ನೀವು ಏನಾರ ಫೋನ್ ಚಾರ್ಜ್ ಇಟ್ಕೊಂಡ್ರೆ ಈ ಫೋನ್ ಕೂಡ ಇಲ್ಲಿ ಇಟ್ಕೋಬೋದು. ಹಾಗೆ ನಿಮಗೆ ಹುಕ್ ಕೂಡ ಬರುತ್ತೆ. ನೀವೇನೋ ಸ್ಮಾಲ್ ಲಗೇಜ್ ಕ್ಯಾರಿ ಮಾಡ್ತೀವಿ ಅಂದಾಗ ಹುಕ್ ಕೂಡ ಕೊಟ್ಟಿದ್ದಾರೆ. ಸೊ ವೀಕ್ಷಕರೇ, ಸುಜುಕಿ EXSದು ಡ್ರೈವ್ ರಿವ್ಯೂ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಸೊ ಗಾಡಿ ತುಂಬ ಸ್ಮೂತಾಗಿ ಸಕ್ಕತ್ತಾಗಿ ತೊಗೊಳುತ್ತೆ. ಸೊ ತೀರಾ ಏನೋ ರಫ್ ಆಗಿ ಅನ್ಸೋದಿಲ್ಲ. ಆಮೇಲೆ ಕೆಲವೊಂದು ಗಾಡಿಗಳಲ್ಲಿ ಆ್ಯಕ್ಸಿಲೇಟ್ರ್ ತುಂಬ ಟೈಟಾಗಿರುತ್ತೆ, ಬಟ್ ಇದರಲ್ಲಿ ತುಂಬ ಸಖತ್ ಸ್ಮೂತ್ ಅನಿಸ್ತಾ ಇದೆ ಆ್ಯಕ್ಸಿಲೇಟ್ರ್ ಮಾತ್ರ. ಸೊ ನೋಡ್ತಾ ಇರ್ಬೋದು ನಿಮಗೆ. ಮತ್ತು ಇದರಲ್ಲಿ ಇನ್ನೊಂದೇನೆಂದರೆ ಇವ್ರು ಕೊಟ್ಟಿರೋದು ಟಾಪ್ ಸ್ಪೀಡು 71 ಕೊಟ್ಟಿದ್ದಾರೆ. ಸೊ ಎಷ್ಟು ಹೋಗುತ್ತೆ ಅಂತ ನೋಡ್ತಾ ಹೋಗೋಣ. ಹಾಗೆ ಗಾಡಿ ಏನು ನಿಮಗೆ ಅಷ್ಟೊಂದು ಏನು ಇದು ಅನ್ಸೋದಿಲ್ಲ, ತುಂಬ ಹಾರ್ಡ್ ಅನ್ಸೋದಿಲ್ಲ, ತುಂಬ ಸಖತ್ತಾಗಿ ಬರುತ್ತೆ, ಸ್ಮೂತಾಗಿ ಆರಾಮಾಗಿ ಓಡಿಸ್ಬೋದು. ಸೊ ನೋಡ್ಬೋದು ನಿಮಗೆ ಸ್ಕೂಲಲ್ಲೂ ಅಷ್ಟೇ ಯಾವ ರೀತಿ ಇದಾಗ್ತಾಯಿದೆ ಅಂತ, ತುಂಬ ಚೆನ್ನಾಗಿ ಹೋಗ್ಬೋದು. ಹಾಗೆ ನಿಮಗೆ ಎಷ್ಟು ಹೋಗುತ್ತೆ ಸ್ಪೀಡು ಅಂತ ಚೆಕ್ ಮಾಡೋಣ. ಸೊ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಅಲ್ಲಿ 50, 55, 60, 71 ಕೊಟ್ಟಿದ್ದಾರೆ. ಬಟ್ ಎಷ್ಟು ಹೋಗುತ್ತೆ ಅಂತ ನೋಡೋಣ. ಸೊ ಆಲ್ಮೋಸ್ಟ್ ಅಲ್ಲಿ 70 ಬಂತು, 71. ಸೊ ಹೋಗುತ್ತೆ 71, 72 ಎಲ್ಲ ಹೋಗುತ್ತೆ. ಸೊ ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ ನಿಮಗೆ ಇದು ಮೇಯ್ನ್ ಯೂಸ್ ಬಂದು ಜಾಸ್ತಿ ಲೇಡೀಸ್ಗೆ ಯೂಸ್ ಆಗುತ್ತೆ ಅಂತ ಅನಿಸುತ್ತೆ. ಯಾಕಂದರೆ ನಿಮಗೆ ವೆಯ್ಟ್ ಕಮ್ಮಿ ಇರೋದ್ರಿಂದ ಸೊ ಆರಾಮಾಗಿ ನೀವು ಯೂಸ್ ಮಾಡ್ಕೋಬೋದು. ಮತ್ತು ಡೈಲಿ ಯೂಸೇಜ್ಗೆ ತೀರಾ ಏನಾಗುತ್ತೆ ಅಂದರೆ ತೀರಾ ಬಲ್ಕಿನೂ ಇಲ್ಲ ಗಾಡಿ, ತುಂಬ ಸ್ಲೀಕಾಗಿ ತುಂಬ ಚೆನ್ನಾಗಿದೆ ಡಿಸೈನು. ಸೊ ರೆಗ್ಯುಲರ್ ಸಿಟಿ ಯೂಸೇಜ್ ಮತ್ತು ರೆಗ್ಯುಲರ್ ಯೂಸೇಜ್ ಅವ್ರಿಗೆ ತುಂಬ ಸಖತ್ತಾಗಿ ಅನಿಸುತ್ತೆ. ಬಟ್ ಏನಂದರೆ ಸ್ವಲ್ಪ ಈ ಪ್ರೈಸ್ ಪಾಯಿಂಟ್ ಆಫ್ ವ್ಯೂಗೆ ಸ್ವಲ್ಪ ರೇಂಜ್ ಕಮ್ಮಿ ಆಯಿತು ಅನಿಸುತ್ತೆ. ಇನ್ನೊಂದು ಸ್ವಲ್ಪ ರೇಂಜ್ ಕೊಟ್ಟು ಇನ್ನೊಂದು ಸ್ವಲ್ಪ ಬ್ಯಾಟ್ರಿ ಕೆಪಾಸಿಟಿ ಜಾಸ್ತಿ ಕೊಟ್ಟಿದ್ರೆ ಇನ್ನೂ ತುಂಬ ಸಖತ್ತಾಗಿ ಅನಿಸ್ತಾಯಿತ್ತು. ಯಾಕಂದರೆ ತುಂಬ ಈ ಎಲೆಕ್ಟ್ರಿಕ್ ಇದರಲ್ಲಿ ಕಾಂಪಿಟೇಟರ್ಗಳಲ್ಲಿ ಹೋಲಿಸಿದ್ರೆ ಇವಾಗೆಲ್ಲ ಕ್ಯಾಲ್ಕುಲೇಟ್ ಮಾಡೋದು ಬಂದು ನಿಮಗೆ. ಸೊ ಈ ರೇಂಜ್ ಎಷ್ಟಿದೆ, ರೇಂಜ್ ಎಷ್ಟು ಹೋಗುತ್ತೆ ಅನ್ನೋದು ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ಇನ್ನೊಂದು ಸ್ವಲ್ಪ ರೇಂಜ್ ಚೆನ್ನಾಗಿ ಕೊಟ್ಟಿದ್ರು ಈಕೋ ಮಾಡಲಿ 120, 130, ಅವಾಗ ಇನ್ನೂ ತುಂಬ ಚೆನ್ನಾಗಿ ಸೇಲ್ ಆಗೋದು ಅನ್ನೋದು ನನ್ನ ಅನಿಸಿಕೆ. ಸೊ ನೋಡ್ಬೋದು ನಿಮಗೆ ರೈಡ್ ಮೋಡ್ಸ್ ಕೂಡ ಚೇಂಜ್ ಮಾಡ್ಕೋಬೋದು. ರೈಡ್ ಮೋಡ್ಸಲ್ಲಿ ನಿಮಗೆ ಈಕೋ ಮೋಡು, ಸೊ ಈಕೋ ಮೋಡ್ ಚೇಂಜ್ ಮಾಡಿದ ತಕ್ಷಣ ನೋಡಿ ಆಟೋಮೆಟಿಕಾಗಿ ಸ್ವಲ್ಪ ಇದು ಕಮ್ಮಿ ಆಯಿತು. ಹಾಗೆ ನಿಮಗೆ ಸ್ಪೀಡು ಅಷ್ಟೇ ನಾರ್ಮಲಾಗಿ ಹೋಗ್ತಾ ಇದೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಸೊ ವೀಕ್ಷಕರೇ, ಓವರಾಲ್ ಸುಜುಕಿ EXSನ ರಿವ್ಯೂ ಇದಾಗಿತ್ತು. ಸೊ ನಿಮಗೆ ಸುಜುಕಿ EXS ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಿಮಗೆ ಗಾಡಿ ಬೈ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನಂಬರು ಮತ್ತು ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಕೂಡ ಮಾಡ್ಕೋಬೋದು. ಸೊ ಮತ್ತೆ ನಿಮ್ಮ ಭೇಟಿ ನೆಕ್ಸ್ಟ್ ವೀಡಿಯೋ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.